ನಮಸ್ಕಾರ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ನಾವು ಲೋಪಸಂಧಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಆಗಮ ಸಂಧಿ, ಕನ್ನಡ ಸಂಧಿಯಲ್ಲಿ ಒಂದಾದಂತಹ ಆಗಮ ಸಂಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಹಾಗಾದರೆ ಬನ್ನಿ, ಆಗಮ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಗಮ ಆಗಮ ಅಂದರೆ ಬಂದು ಸೇರೋದು, ಒಂದು ಹೊಸ ಪದ ಬಂದು ಸೇರೋದು. ಎರಡು ಪದಗಳು ಸೇರಿ ಒಂದು ಪದವಾಗುವಾಗ ಬದಲಾವಣೆ ಇಲ್ಲದೆ ಒಂದು ವ್ಯಂಜನ ಬಂದು ಸೇರೋದನ್ನು ಆಗಮ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಆಗಮ ಸಂಧಿಯಲ್ಲಿ ಮುಖ್ಯವಾಗಿ ಎರಡು ವಿಧಗಳು, ಒಂದು ಯಕಾರಾಗಮನ, ವಕಾರಾಗಮನ. ತುಂಬ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಯಾ ಮತ್ತು ವಾ ಅಕ್ಷರಗಳು ಯಾವ ಪದದಲ್ಲಿ ಇರುತ್ತದೆಯೋ ಅದು ಆಗಮ ಸಂಧಿ ಅಂತ ನಾವು ನೆನ್ಪಿಟ್ಕೋಬೋದು. ಎರಡು ಪದಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಒಂದು ಪದವಾಗುವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಆಗೋದಿಲ್ಲ. ಲೋಪಸಂಧಿಯಲ್ಲಿ ಗಮನಿಸ್ಬೋದು ನಾವು, ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾಗಿ ಅಂದರೆ ಮಾಯವಾಗಿ ಉತ್ತರ ಪದದ ಅಕ್ಷರ ಉಳಿದುಕೊಳ್ತದೆ. ಆದರೆ ಆಗಮ ಸಂಧಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಬದಲಾಗಿ ಒಂದು ಹೊಸ ಅಕ್ಷರ ಅಂದರೆ ವಾ ಅಥವಾ ಯಾ ಅನ್ನುವ ವ್ಯಂಜನ ಬಂದು ಸೇರಿಕೊಳ್ಳುತ್ತೆ. ಉದಾಹರಣೆಗಳನ್ನು ನೋಡ್ಬೋದು ನಾವು. ಆಗಮ ಸಂಧಿ ಅಂದರೆ ಮನೆಯನ್ನು, ಗಿರಿಯಿಂದ, ಕಾವೇರಿಯನ್ನು. ಇಲ್ಲಿ ಗಮನಿಸ್ಬೋದು, ನಮಗೆ ಯಾ ಅನ್ನುವ ಅಕ್ಷರ ಬಂದು ಸೇರಿದೆ. ಯಾವ ಪದದಲ್ಲಿ ಯಾ ಅಥವಾ ವಾ ಅಕ್ಷರ ಇರುತ್ತದೆಯೋ ಅದು ಆಗಮ ಸಂಧಿ. ನೋಡಿ, ಇಲ್ಲಿ ಗುರುವಿಗೆ, ಮಗುವನ್ನು, ಗೋವಿಂದ. ಇಲ್ಲಿ ಗಮನಿಸಬಹುದಾದ ಅಕ್ಷರ ಯಾವುದು ಅಂದರೆ ವಾ, ಯಾ ಮತ್ತು ವಾ. ನೋಡಿ, ಬಿಡಿಸಿ ಬರೆದಾಗ ಗುರು ಪ್ಲಸ್ ಇಗೆ, ಗುರುವಿಗೆ. ಇಲ್ಲಿ ಪೂರ್ವ ಪದ ಆಗಿರ್ಬೋದು, ಉತ್ತರ ಪದವಾಗಿರ್ಬೋದು, ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಒಂದು ಹೊಸ ಅಕ್ಷರ ವಾ ಬಂದು ಸೇರಿದೆ. ನೋಡಿ, ಗಿರಿ ಪ್ಲಸ್ ಇಂದ, ಗಿರಿಯಿಂದ. ನೋಡಿ, ಯಾವುದೇ ಬದಲಾವಣೆ ಆಗದೆ ಯಾ ಅನ್ನುವ ಅಕ್ಷರ ಬಂದು ಸೇರಿದೆ, ವ್ಯಂಜನ ಬಂದು ಸೇರಿರೋದ್ರಿಂದ ಇದು ಆಗಮ ಸಂಧಿ ಆಗುತ್ತೆ. ವಾ ಮತ್ತು ಯಾ ಅಕ್ಷರಗಳ ಆಗಮ ಆಗೋದು ಅಂದರೆ ವ್ಯಂಜನ ಅಕ್ಷರ ವಾ ಮತ್ತು ಯಾ ಅಕ್ಷರಗಳ ಆಗಮ ಆಗೋದನ್ನೇ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ.